ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಈ ಶ್ಲೋಕವು ತಿರುಮಲೆಯ ಸ್ವಾಮಿಯಾದ ಶ್ರೀ ವೆಂಕಟೇಶ್ವರ ಅವರ ಮಹಿಮೆಯನ್ನು ಸಾರುವ ಅತ್ಯಂತ ಸುಂದರವಾದ ನಮನ ಶ್ಲೋಕವಾಗಿದೆ. ಈ ಶ್ಲೋಕದಲ್ಲಿ ಭಗವಂತನ ದಿವ್ಯರೂಪ, ಕರುಣಾ ಸ್ವಭಾವ ಮತ್ತು ಶರಣಾಗತರಿಗೆ ನೀಡುವ ಅನುಗ್ರಹವನ್ನು ಬಹಳ ಸಂಕ್ಷಿಪ್ತವಾಗಿ ಆದರೆ ಆಳವಾಗಿ ವಿವರಿಸಲಾಗಿದೆ. ಮೊದಲನೆಯ ಪದ ಕಲ್ಯಾಣಾದ್ಭುತಗಾತ್ರಾಯ. ಕಲ್ಯಾಣ ಎಂದರೆ ಮಂಗಳಕರವಾದುದು, ಶುಭಕರವಾದುದು. ಅದ್ಭುತ ಎಂದರೆ ಲೋಕಕ್ಕೆ ಆಶ್ಚರ್ಯವುಂಟುಮಾಡುವ ದಿವ್ಯತೆ. ಗಾತ್ರ ಎಂದರೆ ದೇಹ ಅಥವಾ ರೂಪ. ಅಂದರೆ ಭಗವಂತನ ದಿವ್ಯ ದೇಹವೇ ಮಂಗಳಮಯ, ಪಾವನ ಮತ್ತು ಲೋಕಕ್ಕೆ ಆನಂದವನ್ನು ಕೊಡುವಂತಹ ಅದ್ಭುತ ಸ್ವರೂಪವಾಗಿದೆ ಎಂಬರ್ಥ. ತಿರುಮಲೆಯ ಶ್ರೀನಿವಾಸನ ರೂಪವನ್ನು ನೆನೆದಾಗಲೇ ಭಕ್ತರ ಮನಸ್ಸಿನಲ್ಲಿ ಶಾಂತಿ, ಭಕ್ತಿ ಮತ್ತು ವಿಶ್ವಾಸ ಉಂಟಾಗುತ್ತದೆ. ಅವನ ದರ್ಶನವೇ ಪಾಪಗಳನ್ನು ಕಳೆದು ಪುಣ್ಯವನ್ನು ನೀಡುವಂತಹ ಶಕ್ತಿಯುಳ್ಳದು ಎಂಬ ಭಾವ ಈ ಪದದಲ್ಲಿ ಅಡಗಿದೆ. ಮುಂದಿನ ಪದ ಕಾಮಿತಾರ್ಥಪ್ರದಾಯಿನೇ. ಕಾಮಿತ ಎಂದರೆ ಭಕ್ತರು ಬಯಸುವುದು, ಅರ್ಥ ಎಂದರೆ ಫಲ, ಪ್ರದಾಯಿನೇ ಎಂದರೆ ನೀಡುವವನು. ಅಂದರೆ ಭಕ್ತರು ಭಕ್ತಿಯಿಂದ ಬೇಡಿಕೊಂಡ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರು ಎಂಬ ಅರ್ಥ. ಆದರೆ ಇಲ್ಲಿ ಇಷ್ಟಾರ್ಥ ಎಂದರೆ ಕೇವಲ ಹಣ, ಸೌಖ್ಯ, ಸ್ಥಾನಮಾನ ಮಾತ್ರವಲ್ಲ. ಮನಸ್ಸಿನ ಶಾಂತಿ, ಸಂಕಷ್ಟಗಳನ್ನು ಎದುರಿಸುವ ಶಕ್ತಿ, ಧರ್ಮಮಾರ್ಗದಲ್ಲಿ ನಡೆಯುವ ಬುದ್ಧಿ ಮತ್ತು ಭಗವಂತನ ಮೇಲಿನ ದೃಢವಾದ ಭಕ್ತಿ ಇವುಗಳನ್ನೂ ನೀಡುವವನು ಶ್ರೀನಿವಾಸನು ಎಂಬ ಅಂತರಾರ್ಥವಿದೆ. ಮುಂದೆ ಬರುತ್ತದೆ ಶ್ರೀಮದ್ ವೆಂಕಟನಾಥಾಯ. ಶ್ರೀಮತ್ ಎಂದರೆ ಲಕ್ಷ್ಮೀ ಸಹಿತನಾದವನು, ಐಶ್ವರ್ಯ ಮತ್ತು ಸೌಭಾಗ್ಯದಿಂದ ಪರಿಪೂರ್ಣನಾದವನು. ವೆಂಕಟ ಎಂದರೆ ಪಾಪ, ದುಃಖ ಮತ್ತು ಅಜ್ಞಾನವನ್ನು ದೂರ ಮಾಡುವ ಪರ್ವತ ಸ್ವರೂಪ. ನಾಥ ಎಂದರೆ ಸ್ವಾಮಿ, ಶರಣಾಗತರ ರಕ್ಷಕ. ಅಂದರೆ ವೆಂಕಟ ಪರ್ವತದಲ್ಲಿ ನೆಲೆಸಿರುವ ಭಕ್ತರ ದುಃಖಗಳನ್ನು ಪರಿಹರಿಸುವ ಕರುಣಾಮೂರ್ತಿಯಾದ ಸ್ವಾಮಿಗೆ ನನ್ನ ನಮನಗಳು ಎಂಬ ಭಾವ ಇಲ್ಲಿ ವ್ಯಕ್ತವಾಗುತ್ತದೆ. ಈ ಪದದ ಮೂಲಕ ಭಗವಂತನು ಕೇವಲ ದೇವಾಲಯದ ಮೂರ್ತಿಯಲ್ಲ, ಭಕ್ತರ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಮಾರ್ಗದರ್ಶಕನಾಗಿ ನಿಲ್ಲುವ ನಾಥನಾಗಿದ್ದಾನೆ ಎಂಬ ಸಂದೇಶ ಸಿಗುತ್ತದೆ. ಮುಂದಿನ ಪದ ಶ್ರೀನಿವಾಸಾಯ. ಶ್ರೀ ಎಂದರೆ ಮಹಾಲಕ್ಷ್ಮೀದೇವಿ, ನಿವಾಸ ಎಂದರೆ ವಾಸಸ್ಥಾನ. ಅಂದರೆ ಮಹಾಲಕ್ಷ್ಮೀದೇವಿಯು ಸದಾ ವಾಸಿಸುವವನೇ ಶ್ರೀನಿವಾಸ. ಲಕ್ಷ್ಮೀ ಸಹಿತನಾಗಿರುವುದರಿಂದಲೇ ಅವನು ಕರುಣೆ, ಐಶ್ವರ್ಯ ಮತ್ತು ಸೌಭಾಗ್ಯದ ಮೂಲನಾಗಿದ್ದಾನೆ. ಇಲ್ಲಿ ಲಕ್ಷ್ಮಿ ಎಂದರೆ ಕೇವಲ ಧನಸಂಪತ್ತು ಮಾತ್ರವಲ್ಲ, ಸತ್ಪ್ರವೃತ್ತಿ, ಧರ್ಮ, ಶಾಂತಿ ಮತ್ತು ಶುಭಬುದ್ಧಿಯೂ ಸಹ ಶ್ರೀಯ ಅರ್ಥದಲ್ಲೇ ಸೇರಿವೆ. ಕೊನೆಯ ಪದ ತೇ ನಮಃ. ಅಂದರೆ ನಿನಗೆ ನನ್ನ ನಮನಗಳು. ಇದು ಕೇವಲ ಬಾಯಿಯಿಂದ ಮಾಡುವ ವಂದನೆಯಲ್ಲ. ಭಕ್ತನು ತನ್ನ ಅಹಂಕಾರವನ್ನು ಬಿಟ್ಟು ತನ್ನ ಜೀವನದ ಎಲ್ಲ ಹೊಣೆಗಾರಿಕೆಗಳನ್ನು ಭಗವಂತನ ಪಾದಗಳಿಗೆ ಅರ್ಪಿಸುವ ಶರಣಾಗತಿಯ ಸಂಕೇತವಾಗಿದೆ. ಒಟ್ಟಿನಲ್ಲಿ ಈ ಶ್ಲೋಕದ ಅರ್ಥ ಹೀಗಿದೆ: ಮಂಗಳಮಯ ಮತ್ತು ಅದ್ಭುತ ದಿವ್ಯ ಸ್ವರೂಪವನ್ನು ಹೊಂದಿರುವವನೇ, ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಕರುಣಾಮೂರ್ತಿಯೇ, ವೆಂಕಟ ಪರ್ವತದ ಸ್ವಾಮಿಯೇ, ಲಕ್ಷ್ಮೀ ಸಹಿತನಾದ ಶ್ರೀನಿವಾಸನೇ, ನಿನಗೆ ನನ್ನ ಹೃದಯಪೂರ್ವಕ ನಮನಗಳು. ಈ ಶ್ಲೋಕವನ್ನು ಪ್ರತಿದಿನ ಭಕ್ತಿಯಿಂದ ಜಪಿಸಿದರೆ ಮನಸ್ಸಿಗೆ ಶಾಂತಿ, ಬದುಕಿಗೆ ಧೈರ್ಯ ಮತ್ತು ಭಗವಂತನ ಮೇಲಿನ ದೃಢವಾದ ನಂಬಿಕೆ ಬೆಳೆಯುತ್ತದೆ.